ಕಾರ್ಮಿಕ ರೈತರ ಹಕ್ಕುಗಳ ರಕ್ಷಣೆಗೆ ಪ್ರತಿಭಟನೆ. 4 ಕಾರ್ಮಿಕ ಸಂಹಿತೆ ರದ್ದುಪಡಿಸಲು ಆಗ್ರಹ. ಕಾರ್ಮಿಕ ಮತ್ತು ರೈತರ ಹಕ್ಕುಗಳ ರಕ್ಷಣೆಗಾಗಿ TUCI ಹಾಗೂ ರೈತ ಸಂಘದ ವತಿಯಿಂದ ಮೂಡಿಗೆರೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. TUCI ಜಿಲ್ಲಾಧ್ಯಕ್ಷ KK ಕೃಷ್ಣಪ್ಪ ಮಾತನಾಡಿ 44 ಕಾರ್ಮಿಕ ಕಾಯ್ದೆಗಳನ್ನು ಕೈಬಿಟ್ಟು 29 ಕಾನೂನುಗಳನ್ನು ಒಗ್ಗೂಡಿಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ ತರುತ್ತವೆ ಎಂದು ಆರೋಪಿಸಿದರು. ಕಾರ್ಮಿಕರ ಸುದೀರ್ಘ ಹೋರಾಟದ ಫಲವಾಗಿ ಸಿಕ್ಕಿರ್ತಕ್ಕಂಥ 29 ಕಾರ್ಮಿಕ ಕಾಯ್ದೆಗಳನ್ನು ಈ ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಕಾರ್ಮಿಕರ ಮೇಲೆ ಮತ್ತು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ವ್ಯಾಪಾರದ ಮುಕ್ತ ಮಾರುಕಟ್ಟೆಯನ್ನು ತೆರೆಯುತ್ತಾ ವಿದೇಶಿ ಕಂಪನಿಗಳನ್ನು ಈ ಭಾರತ ದೇಶಕ್ಕೆ ಆಹ್ವಾನಿಸಲು ಇಡೀ ಪ್ರಪಂಚದ 90% ದೇಶಗಳನ್ನು ಸುತ್ತಿ ಇಡೀ ದೇಶವನ್ನು ಅಡವು ಇಡುತ್ತಿರೋದು ಎದೆಬಿಟ್ಟಿರೋದನ್ನು ನಾವಿವತ್ತು ಕಾಣ್ತೀವಿ. ಪರಿಸ್ಥಿತಿಯಲ್ಲಿ ನಾವು ಲೈನ್ಗಳಲ್ಲಿ ಕೂಲಿ ಲೈನ್ಗಳಲ್ಲಿ ಬದುಕ್ತೀವಿ ಸ್ನೇಹಿತರೆ. ಇದುವರೆಗೂ ನಮ್ಮನ್ನು ಚುನಾವಣೆಗಾಗಿ ಬಳಸ್ಕೊಂತಾರೆ, ಆದ್ರೆ ನಮಗೆ ಕೊಡುವಂತ ಹಕ್ಕುಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇವನ್ನು ಕೊಡೋದ್ರಲ್ಲಿ ಸರ್ಕಾರಗಳು ವಂಚಿಸ್ತಿದ್ದಾರೆ. ಇದನ್ನು ನಾವು ತೀವ್ರ ಖಂಡಿಸಬೇಕಾಗಿದೆ. ಇನ್ನು ಮುಂದೆ ಈ ತರಗಳು ನಡೆದ್ರೆ ದೇಶದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆಗೆ ನಾವೆಲ್ಲರೂ ಮುಂದಾಗಬೇಕಾಗಿದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ HG ಶಂಕರ್ ಮಾತನಾಡಿ 4 ಕಾರ್ಮಿಕ ಸಂಹಿತೆ ರದ್ದುಪಡಿಸಬೇಕು ಮತ್ತು ಮನರೇಗಾ ಯೋಜನೆ ಮುಂದುವರಿಸಬೇಕು, ಸರ್ಕಾರಿ ಉದ್ದಿಮೆಗಳ ಖಾಸಗೀಕರಣ ನಿಲ್ಲಿಸಬೇಕು ಹಾಗೂ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿದರು. ತೋಟದ ಕಾರ್ಮಿಕರಿಗೆ ಸೂಕ್ತ ವಸತಿ, ಆರೋಗ್ಯ ಹಾಗೂ ಸಾಮಾಜಿಕ ಭದ್ರತೆ ನೀಡಬೇಕು ಮತ್ತು ದುಡಿಮೆಗೆ ಸಮಾನ ವೇತನ ನೀಡಬೇಕೆಂದು ಆಗ್ರಹಿಸಿದರು. ಬಳಿಕ ತಹಸೀಲ್ದಾರ್ S ಅಶ್ವಿನಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನೋಡ್ತಾ ಇರಿ ಪಬ್ಲಿಕ್ 18 ಕನ್ನಡ ನ್ಯೂಸ್ ಡೆಸ್ಕ್, ಮೂಡಿಗೆರೆ.